ಹಲೋ ಎವ್ರಿವಾನ್, ಈ ಒಂದು ರೀಡಿಂಗ್ ನಿಮ್ಮವರಿಗೆ ತಲುಪಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದರಲ್ಲಿರುವಂಥ ಮೆಸೇಜಸ್ ನಿಮಗೋಸ್ಕರನೇ ಆಗಿರುತ್ತೆ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಈ ಒಂದು ನೆಕ್ಸ್ಟ್ ಸಂಡೇ ಜೂನ್ 8ನೇ ತಾರೀಕಿಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ ಸೆಷನ್ ನಡೀತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಆದಷ್ಟು ಬೇಗ ಜಾಯಿನ್ ಆಗಿ ಲಾಸ್ಟ್ ಮೂಮೆಂಟ್ವರೆಗೆ ವೇಟ್ ಮಾಡಬೇಡಿ ಆ್ಯಂಡ್ ಇವಾಗಿರೋಂಥ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಂಬಿಡಿ. ಓಕೆ, ಇದರಿಂದ 100% ಶೋರ್ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ನ ನೀವು ಓವರ್ಕಮ್ ಮಾಡ್ತೀರಾ, ಪ್ರಾಬ್ಲಮ್ಸಿಂದ ಹೊರಗೆ ಬರ್ತೀರಾ ಆ್ಯಂಡ್ ಸಕ್ಸಸ್ಫುಲ್ ಲೈಫನ್ನು ಡೆಫಿನೆಟ್ಲಿ ಲೀಡ್ ಮಾಡ್ತೀರಾ 100% ಶೋರ್. ಓಕೆನಾ? ಯಾರೆಲ್ಲ ಇನ್ನೂ ಜಾಯಿನ್ ಆಗಲಿಲ್ಲ LOA ಕ್ಲಾಸಿಗೆ, ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯಿನ್ ಆಗಲಿಲ್ಲ, ಆದಷ್ಟು ಬೇಗ ಜಾಯಿನ್ ಆಗಿ ಆ್ಯಂಡ್ ನಿಮ್ಮ ಲೈಫನ್ನು ಒಂದು ಸಕ್ಸಸ್ಫುಲ್ ಲೈಫ್ ಕಡೆಗೆ ಟರ್ನ್ ಮಾಡ್ಕೊಳ್ಳಿ. ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಯಾರು ಜಾಯಿನ್ ಆಗ್ತಿರಲ್ವಾ 100% ಶೋರ್ ನಿಮ್ಮ ಲೈಫ್ನ ನೀವು ಬದಲಾಯಿಸ್ಕೊಳ್ತೀರಾ. ಓಕೆ, ಇದಕ್ಕೆ ನಾನು ಗ್ಯಾರಂಟಿ ಹೇಳ್ತೀನಿ, ಯಾಕಂದರೆ ಅಷ್ಟು ಪವರ್ಫುಲ್ ಆಗಿರೋಂಥ ಸೆಷನ್ ಆಗಿರುತ್ತೆ. ಈ ಒಂದು ನೆಕ್ಸ್ಟ್ ಸಂಡೇ ಜೂನ್ 8ನೇ ತಾರೀಕಿಗೆ ನಡೀತಾ ಇರುವಂಥದ್ದು. ಓಕೆ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಜೊತೆಗೆ ಈಗ ಮೂವ್ ಆನ್ ಆಗಬೇಕಾ ಅಥವಾ ವೇಟ್ ಮಾಡಬೇಕಾ ಈ ಒಂದು ವ್ಯಕ್ತಿಗೋಸ್ಕರ ಅಂತ ನಾವು ಚೆಕ್ ಮಾಡೋಣ. ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್. ಇಲ್ಲಿ ನಿಮಗೆ ಯಾವ ಒಂದು ಕಾರ್ಡ್ನ ಚೂಸ್ ಮಾಡ್ಕೊಬೇಕಂತ ಅನ್ನಿಸ್ತಾ ಇದೆ ಆ ಕಾರ್ಡ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪರ್ಸನಿಗೋಸ್ಕರ ನೀವು ವೇಟ್ ಮಾಡಬೇಕಾ ಅಥವಾ ಮುಂದುವರಿಬೇಕಾ, ಇಲ್ಲಿಂದ ಮೂವ್ ಆನ್ ಆಗಬೇಕಾ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಫಸ್ಟ್ ಕಾರ್ಡ್ನ ಈ ಒಂದು ಕಾರ್ಡ್ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ? ಓಕೆ, ದ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನಿಗೋಸ್ಕರ ನೀವಿಲ್ಲಿ ಕಮಿಟ್ಮೆಂಟಿಗೋಸ್ಕರ ವೇಟ್ ಮಾಡ್ತಿದ್ರೆ ಅವ್ರು ನಿಮಗೆ ಸರಿಯಾದಂಥ ಕಮಿಟ್ಮೆಂಟ್ ನಿಮಗೆ ಕೊಡ್ತಾ ಇಲ್ಲ. ಓಕೆ, ಸೊ ಹಾಗಾಗಿ ಈ ಒಂದು ಪ್ರೀತಿಯಲ್ಲಿ ನೀವು ಮೂವ್ ಆನ್ ಆದ್ರೇ ಬೆಟರ್ ಆಪ್ಷನ್ ಅಂತ ಇಲ್ಲಿ ಕಾಣಿಸ್ತಿದೆ. ಯಾಕಂದ್ರೆ ನೀವು ನೋಡಿ ಇಲ್ಲಿ ಅವರು ಅಡ್ಡಗೋಡೆ ಮೇಲೆ ದೀಪ ಇಡೋದು ಅಂತ ಹೇಳ್ತಾರಲ್ಲ, ಕ್ಲಾರಿಟಿನೂ ನಿಮಗೆ ಇಲ್ಲಿ ಪ್ರೀತಿ ಮಾಡ್ತಿದ್ದೀನಿ ಅಂತ ನಿಮ್ಗೆ ಕಮಿಟ್ಮೆಂಟ್ ಕೊಡ್ತೀನಿ ಅಂತಲೂ ಹೇಳ್ತಾ ಇಲ್ಲ, ಕೊಡಲ್ಲ ಅಂತಲೂ ಹೇಳ್ತಾರೆ, ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಫಸ್ಟ್ ಒನ್, ಈ ಒಂದು ಕಾರ್ಡನ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ನೀವು ಈ ಒಂದು ಪ್ರೀತಿಯಿಂದ ಮೂವ್ ಆನ್ ಆದರೆ ಬೆಟರ್ ಆಪ್ಷನ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಏಸ್ ಆಫ್ ಕಪ್ಸ್. ವಾವ್, ನೈಸ್. ಏಸ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಈ ಒಂದು ಪ್ರೀತಿಯಲ್ಲಿ ನೀವು ವೇಟ್ ಮಾಡಿ ತುಂಬಾ ಎಮೋಷ್ನಲ್ ಇದ್ದೀರಾ, ನೀವು ಈ ಒಂದು ಪರ್ಸನ್ ಜೊತೆಗೆ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡ್ಬೋದು, ಜಸ್ಟ್ 1 ಮಂತ್ವರೆಗೆ ನೀವು ವೇಟ್ ಮಾಡ್ಬೋದು. ಇಲ್ಲಿ 1 ಮಂತಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ಸ್ ನಡೀತಿದೆ ಕ್ಲಿಯರ್ ಆಗುವಂಥ ಚಾನ್ಸಸ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ನ್ಯೂ ಬಿಗಿನಿಂಗ್ನ ನೀವು ಸ್ಟಾರ್ಟ್ ಮಾಡ್ಬೋದು ಈ ಒಂದು ವ್ಯಕ್ತಿ ಜೊತೆಗೆ. ಸೊ ಸ್ವಲ್ಪ ವೇಟ್ ಮಾಡಿ ಡಿಸಿಷನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಥ್ಯಾಂಕ್ ಯು.